ಈ ಥರ ಪ್ರದೀಪ್ ವಿಶ್ವ ಸರ್ ಅವ್ರು ನಮ್ಗೆ ಹೆಲ್ಪ್ ಮಾಡ್ತಿರೋದು ತುಂಬ ಖುಷಿ ಆಗುತ್ತೆ. ಚಿಕ್ಕಬಳ್ಳಾಪುರದಲ್ಲಿದ್ದು ಬೆಂಗಳೂರಲ್ಲೆಲ್ಲ ಕಾಲೇಜಸ್ ಇರುತ್ತೆ, ಪಿ ಜಿಯಲ್ಲಿ, ಹಾಸ್ಟೆಲ್ಸಲ್ಲಿ, ರೆಂಟೆಡ್ ಮನೇಲೆಲ್ಲ ಸ್ಟೇ ಆಗಿರ್ತೀವಿ. ಸೊ ಅವ್ರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ, ಅವ್ರ ಎಕ್ಸ್ಪೆನ್ಸಸ್ಗೆ ಎಲ್ಲ. ಎಜುಕೇಷನ್ ವೈಸ್ ತುಂಬ ಹೆಲ್ಪ್ ಮಾಡಿದ್ದಾರೆ ಪ್ರದೀಪ್ ವಿಶ್ವ ಸರ್ ಅವರು. ಚಿಕ್ಕಬಳ್ಳಾಪುರ ಇವತ್ತು ಒಂದು ರೆಕಾಗ್ನೈಸ್ ಆಗ್ತಿದೆ ಅನ್ನೋದು ಅವರೊಂದು ಕಾರಣ ಆಗಿದ್ದಾರೆ ಸರ್. ತುಂಬ ಗುಡ್ ವೈಬ್ಸಲ್ಲೇ ನಮ್ಮೆಲ್ಲ ಇಂಪ್ಯಾಕ್ಟ್ ಆಗುತ್ತೆ. ಲೈಕ್ ನಾವು ಒಂದು ಇನ್ಸ್ಪಿರೇಷನ್ ಅಂತ ಅನ್ಕೋಬೋದು ನಾವು ಪ್ರದೀಪ್ ವಿಶ್ವ ಸರ್ ಅವ್ರನ್ನ. ತುಂಬ ಖುಷಿ ಆಗುತ್ತೆ ಸರ್, ಯಾಕಂದರೆ ಇಷ್ಟು ದಿನ ಚಿಕ್ಕಬಳ್ಳಾಪುರ ಅಂತ ಇತ್ತು ಅಂತಲೇ ಯಾರೂ ರೆಕಾಗ್ನೈಸ್ ಮಾಡ್ತಿರ್ಲಿಲ್ಲ. ಇವಾಗ ಚಿಕ್ಕಬಳ್ಳಾಪುರ ಅಂತಂದ್ರೆ ಅಲ್ಲಿದೆ ಅಲ್ಲ ಚಿಕ್ಕಬಳ್ಳಾಪುರ ಅಂತ ನಮ್ಮ ಕಾಲೇಜಲ್ಲೇ ಆಗಲಿ, ನನ್ನ ಫ್ರೆಂಡ್ಸ್ ಆಗಲಿ ಎಲ್ಲ ಹೇಳ್ತಿರ್ತಾರೆ, ಚಿಕ್ಕಬಳ್ಳಾಪುರ ಗೊತ್ತು. ಚಿಕ್ಕಬಳ್ಳಾಪುರಗಿಂತ MLA ಪ್ರದೀಪ್ ವಿಶ್ವ ಸರ್ ಅಂತ ತುಂಬ ರೆಕಾಗ್ನೈಸ್ ಮಾಡ್ತಾರೆ ಸರ್. ಖುಷಿ ಆಗುತ್ತೆ. ತುಂಬ ಹವಾ ಮೇಂಟೈನ್ ಮಾಡಿದ್ದಾರೆ ಸರ್, ಎಲ್ಲ ಕಡೆ ಅವ್ರದ್ದೇ ಸುದ್ದಿ ಇದೆ. ಅವರ ಮೋಟಿವೇಶನ್ ಟಾಕ್ಸ್ ಇದೆ ಅಲ್ಲ, ಎಲ್ರಿಗೂ ತುಂಬ ಇನ್ಸ್ಪೈರ್ ಮಾಡುತ್ತೆ ಸರ್. ತುಂಬ ಉಪಕಾರ ಆಯಿತು, ಒಳ್ಳೆಯದಾಯಿತು. ಹಿಂಗೆ ಸ್ಟೂಡೆಂಟ್ಸ್ಗೆ ಈ ರೀತಿ ಸ್ಕಾಲರ್ಶಿಪ್ ಕೊಡೋದ್ರ ಮೂಲಕ ಅವರು ಹೈಯರ್ ಎಜುಕೇಷನ್ ಏನೇನು ಮಾಡ್ತಿದ್ದಾರಲ್ವ ಈಗ ಅವ್ರಿಗೊಂಥರ ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ. ಸೊ ಈ ರೀತಿ ಎಲ್ಲರೂ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕು MLA ಈ ರೀತಿ ಆ ತಾಲೂಕು ವೈಸ್ ಮಾಡಿದ್ದಾರೆ ಅಂತಂದರೆ ಅಲ್ಲಿ ನಮ್ಮ ಥರ ಓದ್ತಾ ಇರೋ ಹುಡುಗರಿಗೆ ಸ್ವಲ್ಪ ಪ್ರೋತ್ಸಾಹ ಸಿಗುತ್ತೆ. ಯಾರು MCOM ಡಿಗ್ರಿ ಮಾಡ್ಕೊಂಡು ಬಿಟ್ಬಿಟ್ಟಿರ್ತಾರೆ, MCOM ಮಾಡ್ದೆ ಅಂತಂದ್ರೂ ಸ್ಕಾಲರ್ಶಿಪ್ ಸಿಗುತ್ತೆ ಅನ್ನೋ ಒಂದು ಕಾರಣದಿಂದ ಆದರೂ ಓದ್ತಾರೆ, ಒಳ್ಳೆ ಪೊಸಿಷನ್ಸು ಸಿಗುತ್ತಲ್ವ. ಡಬಲ್ ಡಿಗ್ರಿ ಗ್ರ್ಯಾಜುಯೇಟ್ಸ್ ಇರುತ್ತೆ. ಅವ್ರು ಕೊಡೋ ಇದರಿಂದ ಎಷ್ಟೋ ಜನಕ್ಕೆ ಎಕ್ಸಾಮ್ಸ್ ಫೀಸ್ ಕಟ್ಟಿಲ್ಲ. ಇವಾಗ ಎಕ್ಸಾಮ್ ಫೀಸ್ ಕೊಟ್ಟಿದ್ದಾರೆ MA MCOM ಅವ್ರಿಗೆಲ್ಲ. ಎಕ್ಸಾಮ್ ಫೀಸ್ ಕಟ್ತೀನಿ ನಾನಾದರೆ, ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬುಕ್ಸ್ ತಗೊತೀನಿ ಸರ್. ನಾನು ಅವ್ರ ದೊಡ್ಡ ಫ್ಯಾನ್ ಸರ್. ಈ ಥರ ಇರೋದ್ರಿಂದ ಅವ್ರ ದೊಡ್ಡ ಫ್ಯಾನು. ಇವಾಗ ತಾನೇ ಹೇಳಿದೆ ಸರ್, ನಿಮ್ಗೆ ಆ ಅಭಿಮಾನದಿಂದ ಹೇಳ್ತಾ ಇದ್ದೀನಿ, ನೀವು ಯಾವತ್ತಿದ್ರೂ ನಮ್ಮ ಇದರಲ್ಲೇ ಇರಬೇಕು ಹೇಳಿ. ಈ ಸ್ಕಾಲರ್ಶಿಪ್ನ ನಾನು ಕಾಲೇಜ್ ಎಕ್ಸ್ಪೆನ್ಸಸ್ಗೆ ಮತ್ತು ನನ್ನ ವಿದ್ಯಾಭ್ಯಾಸ ಚಟುವಟಿಕೆಗಳಿಗೆ ಯೂಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಈ ಮುಖಾಂತರ. ಇವ್ರು ಕೊಡ್ತಾವ್ರಂದರೆ ಇವರು ಜಾಸ್ತಿ ವಿಶೇಷವಾದ ಒಂದು ವಿದ್ಯಾರ್ಥಿಗಳಿಗೆ ಒಳ್ಳೆ ಮಾರ್ಗಸೂಚಕವಾಗಿ ನಾವು ಒಂದು ಈ ಥರ MLAನೂ ಕೂಡ ಈ ಥರ ಸ್ಕಾಲರ್ಶಿಪ್ ಕೊಡ್ಬೋದು ಅಂತ ಮೊದಲ ಸಾರಿಗೆ ಈ ಕರ್ನಾಟಕದಲ್ಲಿ ನಿರೂಪಣೆ ಮಾಡಿದ್ರು. ಇದೇ ಫಸ್ಟ್ ನೋಡ್ತಾ ಇರೋದು ನಾವು. ಇದರಿಂದ ನಮ್ಗೆ ತುಂಬ ಸಂತೋಷ ಆಗಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ. ನಾವು ಇದನ್ನು ತಗೊಂಡು ನಾವು ಒಳ್ಳೆ ಬೆಟರ್ ಬಿಲ್ಡಪ್ ಅವರ್ ಪೊಸಿಷನ್ಸ್ ಆ್ಯಂಡ್ ಅವರ್ ಕೆರಿಯರ್ ಟುವರ್ಡ್ಸ್ ದಿ ಅವರ್ ಎಜುಕೇಷನ್.